ಮೇ 8ರಂದು ಮಂಡ್ಯಕ್ಕೆ ಮುಖ್ಯಮಂತ್ರಿ ಆಗಮಿಸಲಿದ್ದಾರೆ. ಹೀಗಾಗಿ ಕುರುಬ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಎಂಎಲ್ ಸುರೇಶ್ ತಿಳಿಸಿದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅಂದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ಕುರುಬರ ಸಂಘದಿಂದ ನಡೆಯಲಿರುವ ಕುರುಬ ಸಮುದಾಯದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವಿದ್ಯಾರ್ಥಿ ನಿಲಯದ ನಿರ್ಮಾಣಕ್ಕಾಗಿ 2 ಕೋಟಿ ರು ಹಣ ಬಿಡುಗಡೆಯಾಗಿದೆ. ಈ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಜತೆಯಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್. ಚೆಲುವರಾಯಸ್ವಾಮಿ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ. ಎಚ್. ಸಿ. ಮಹದೇವಪ್ಪ ಸೇರಿದಂತೆ ಹಲವಾರು ಸಚಿವರು ಆಗಮಿಸಲಿದ್ದಾರೆ ಎಂದರು. ಜತೆಗೆ ಜಿಲ್ಲೆಯ ಶಾಸಕರಾದ ಗಣಿಗ ರವಿಕುಮಾರ್ ಗೌಡ, ದರ್ಶನ್ ಪುಟ್ಟಣ್ಣಯ್ಯ, ಕೆಎಂ ಉದಯ್, ಪಿಎಂ ನರೇಂದ್ರಸ್ವಾಮಿ, ಎಬಿ ರಮೇಶ್ ಬಂಡಿಸಿದ್ದೇಗೌಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸುಮಾರು 4 ರಿಂದ 5 ಸಾವಿರ ಜನರಿಗೆ ಸಾರಿಗೆ ವ್ಯವಸ್ಥೆ ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಪಾಂಡವಪುರ ಪಟ್ಟಣದಲ್ಲಿ ಕನಕ ಭವನ ನಿರ್ಮಾಣಕ್ಕೆ ಜಾಗದ ಸಮಸ್ಯೆ ಇದೆ. ಸಮಸ್ಯೆ ಬಗೆಹರಿಸಿ ಮುಖ್ಯಮಂತ್ರಿಗಳಿಂದ ಭವನಕ್ಕೆ 2 ಕೋಟಿ ರು ಅನುದಾನ ಬಿಡುಗಡೆ ಮಾಡಿಸುತ್ತೇನೆ ಎಂದರು. ಗೋಷ್ಠಿಯಲ್ಲಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಆರೋಳ್ಳಿ ಡಿ. ಹುಚ್ಚೇಗೌಡ, ಕಾರ್ಯದರ್ಶಿ ಆಗನಹಳ್ಳಿ ಗೋಪಾಲ್, ಜಿಲ್ಲಾ ಕಾರ್ಯದರ್ಶಿ ಶಶಿಧರ್, ಜಿಲ್ಲಾ ಉಪಾಧ್ಯಕ್ಷ ಬಿ. ಕೆ. ರೇವಣ್ಣ, ಮುಖಂಡರಾದ ಬಂಕ್ ಶ್ರೀನಿವಾಸ್, ಆರೋಳ್ಳಿ ಚಿಕ್ಕಣ್ಣ, ಪಾಲಾಕ್ಷ ಸೇರಿದಂತೆ ಇತರರಿದ್ದರು. ಈಗ ಇದನ್ನು ಭಾಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಾವು ಮಾಡೋಣ. ಶಂಕುಸ್ಥಾಪನೆ ಈ ಸಮಾಜಕ್ಕೆ ಮತ್ತು ಎಲ್ಲ ವರ್ಗಗಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆ ಇರಲೇಬೇಕು. ಆ ಹಾಸ್ಟೆಲನ್ನು ನಾವು ಕಟ್ಸೋಣ ಅಂತೇಳಿ ತೀರ್ಮಾನವನ್ನು ಮಾಡಿ ಈಗ ನಾವೆಲ್ಲರೂ ಸೇರಿ ಅದನ್ನು ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನೀವೆಲ್ಲ ಕೂಡ ಇದು ನನ್ನ ಹಾಸ್ಟೆಲು, ಇದು ನಮ್ಮ ಸಂಘ. ಯಾಕೆಂದರೆ ಕೆಲವು ಹೇಳ್ತಾರೆ ಗುರು ಸಂಘ ಅಂತಂದರೆ ಎಲ್ಲರೂ ಸಹ ಅದು ನಿಮ್ಮ ಸಮಾಜದ ಸಂಘ. ನಾವೊಂದು ಅಧ್ಯಕ್ಷ ಆಗಿರೋದು ನಿಮ್ಮಿಂದ ಅಥವಾ ನಿರ್ದೇಶಕರಾಗಿದ್ದು ನಿಮ್ಮಿಂದ. ಸಮಾಜ ನಿಮ್ಮ ಸಂಘ. ನೀವೇ ಅದನ್ನು ಪೋಷಣೆ ಮಾಡ್ಕೋಬೋದ ಮಾತ್ರ ಸಮಾಜಕ್ಕೆ ಅನುಕೂಲ ಆಗ್ತದೆ. ಒಂದು ಬೇಕಾಗಿರ್ತಕ್ಕಂಥದ್ದು ಸಮಾಜಕ್ಕೇನು ಸಂಘಟನೆ ಇರ್ಬೋದು, ಸಮಾಜಕ್ಕೆ ಏನು ತೊಂದರೆ ಆದಾಗ ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಂಘ ಸಂಸ್ಥೆಗಳು ಬೇಕಾಗಬೇಕು. ನಿಮಗೆ ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಮಾಡಿಸಿದ್ದೇವೆ. ಊಟದ ವ್ಯವಸ್ಥೆ ಒಂದು 3 ರಿಂದ 4-5 ಸಾವಿರ ಜನಕ್ಕೆ ಊಟದ ವ್ಯವಸ್ಥೆನೂ ಕೂಡ ಮಾಡಿಸಿದ್ದೇವೆ. ಮತ್ತು ಜೊತೆಗೆ ಈಗ ಇಲ್ಲಿ ಬರಲಿಕ್ಕೆ ಸಾರಿಗೆ ವ್ಯವಸ್ಥೆನ ಕೂಡ ನೀವು ಒಂದು ಇಡೀ ತಾಲೂಕಿನಾದ್ಯಂತ ಟೂರ್ ಮಾಡಿ ಎಲ್ಲೆಲ್ಲಿ ವೆಹಿಕಲ್ಗಳು ಬೇಕು, ಎಲ್ಲೆಲ್ಲಿ ನಾವು ಮಾಡಬೇಕಂದ್ರೆ ನೀವು ಹೋಗಿ ಮಾಡಲಿಲ್ಲ ಅಂದರೆ ಗೊತ್ತಾಗಲ್ಲ. ಯಾವ್ಯಾವ ಊರಿಗೆ ನಿಮಗೆ ಅಲ್ಲಿ ಬೇಕು ನಿಮಗೆ ಬಸ್ಗಳು, ಸಾರಿಗೆ ವ್ಯವಸ್ಥೆ ಅಂತ ಗೊತ್ತಾಗಲ್ಲ. ನೀವು ಒಂದು ಮುಖಂಡರುಗಳು ಹೋಗಿ ಬೆಳಗಿನ ಸಸಿಗಳು ತಂದು ಕೊಡ್ತಾರೆ, ತಲುಪಿಸ್ತಾರೆ ವಿಷಯಗಳು. ಸೊ ನಿಮ್ಮೆಲ್ಲರೂ ಕೂಡ ಏನಪ್ಪ ಅಂದರೆ ಅದು ತಂದು ಕೊಡ್ತಾರೆ. ಆಮೇಲೆ ನೀವೆಲ್ಲ ಕೂಡ ಹೋಗಿ ಅದನ್ನೆಲ್ಲ ಮಾಡಿ ಎಷ್ಟು ಬಸ್ಗಳು ಬೇಕು ಅಥವಾ ಎಷ್ಟು ಮಿನಿ ಬಸ್ಗಳು ಬೇಕು ಅದನ್ನು ನೀವು ಹೇಳಿದ್ರೆ ಅದನ್ನು ಸಾರಿಗೆ ವ್ಯವಸ್ಥೆ ಉಳಿಸ್ಕೊಡ್ತಕ್ಕಂಥದ್ದು ಜಿಲ್ಲಾ ಸಂಘದಿಂದ ಉಳಿಸ್ಕೊಡ್ತೀವಿ. ನಿಮ್ದೇನೇ ಸಮಸ್ಯೆ ಇದ್ರು ಮತ್ತು ಊಟಕ್ಕೆ ಅಲ್ಲೇ ಮಾಡೋದ್ರಿಂದ ನಿಮಗೆ ಖರ್ಚಿಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ ಈಗಲೇ. ಯಾಕೆಂತಂದರೆ ಇದು ಸಮಾಜದ ಕೆಲಸ. ನಿಮಗೆ ಸಾರಿಗೆ ವ್ಯವಸ್ಥೆಗೆ ನಾವು ಮಾಡ್ತೇವೆ. ಸಾರಿಗೆ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ಬಟ್ ಖರ್ಚಿಗೆ ದುಡ್ಡು ಕೊಡ್ಲಿಕ್ಕೆ ಆಗಲ್ಲ. ನೀವು ಅಲ್ಲೇ ಊಟದ ವ್ಯವಸ್ಥೆಗಳಿರ್ತವೆ. ದಯಮಾಡಿ ನೀವು ಎಲ್ಲರೂ ಕೂಡ ಸಮಾಜದ ಬಂಧುಗಳಿಗೆ ಎಲ್ಲರಿಗೂ ತಿಳಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ನಿಮ್ಮೆಲ್ಲರಿಗೂ ಕೇಳಿ ಬನ್ನಿ. ಎಲ್ಲ ಮುಖಂಡರುಗಳು ಇವೆಲ್ಲ ಭಾಗವಹಿಸಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ನಮ್ಮನ್ನು ವಿನಂತಿ ಮಾಡ್ಕೊಂಡು ನಾನು ಜಾಗದ ವಿಚಾರದಲ್ಲಿ ಏನಾಗಿದೆ ಸಮಸ್ಯೆ ಅಂತ ಅಂದರೆ, ನಮಗೆ ಸಮುದಾಯ ಭವನ ಕಟ್ಬಿಟ್ಟು ಏನೋ ನಾವು ಬೇರಿಬೇಕು ಅನ್ನೋವಂಥದ್ದೇನಿಲ್ಲ. ನಮ್ದು ಇಂಥದ್ದು ಏನೋ ಒಂದು ಸಮಯ ಸಂದರ್ಭ ಅಂದರೆ ನಾವು ನಿಂತ್ಕೊಂಡು ನಾವು ಚರ್ಚೆ ಮಾಡೋದಕ್ಕೆ ಒಂದು ಜಾಗ ತುಂಬಾ ಅವಶ್ಯಕತೆ. ನಮ್ಮ ಯಾವುದೇ ಹಿಂದುಳಿದ ವರ್ಗದ ಜನರಿಗೆ ತುಂಬಾ ತೊಂದರೆ. ಈಗ ನಮ್ಮ ಇದರಲ್ಲಿರೋದಕ್ಕೆ ಕನಕ ಭವನ ಇರೋದಕ್ಕೆ ಏನು ಮಾಡ್ತೀರಿ, ಯಾರೇ ಬರಲಿ ಕೊಡ್ತೀರಿ. ನಮ್ಮಲ್ಲಿ ಯಾವುದೇ ಒಂದು ಚರ್ಚೆ ಮಾಡಬೇಕು ಅಂತಂದ್ರೂ ಜಾಗದ ಸಮಸ್ಯೆ ಎಷ್ಟು ತೊಂದರೆ ಅಂದರೆ, ನಮಗೇ ಒಂದು ಮೀಟಿಂಗ್ ಹೋಗ್ಬೇಕಂದ್ರೆ ಬೇಜಾರಾಗ್ಬಿಡುತ್ತೆ. ಅಷ್ಟೊಂದು ಬೇಸರ ಕೆಳಗಡೆ ಸಭೆಗಳು ಮಾಡ್ತಿದ್ವಿ, ಹಿಂಗೆಲ್ಲ ನೋಡಿದ್ವಿ. ಈಗ ನಮ್ಗೆ ಅದೇ ಉದ್ದೇಶದಿಂದ ನಾನು ಶುರು ಮಾಡೋದು, ಸಂಘ ಸಂಸ್ಥೆಗಳಿಗೆ ಆಡಿಟ್ ಆಗಬೇಕು, ರಿನ್ಯೂವಲ್ ಆಗಬೇಕು ಅಂತ ಈ ಜಿಲ್ಲೆಯಲ್ಲಿ ಎಲ್ಲ ಆಗಿದೆ. ಈಗ ಮಳವಳ್ಳಿ 3 ಕೋಟಿ ಕೊಟ್ಟಿದ್ದಾರೆ. ಈ ಮಳವಳ್ಳಿ 3 ಕೋಟಿ ಕೊಟ್ಟಿರ್ಬೇಕಾದ್ರೆ ತಗೋಬೇಕಲ್ಲ ಅಂತ, ಅದು ಭಾಳ ಮುಖ್ಯ. ಸುಮ್ಮನೆ ಕೊಟ್ಬಿಡ್ರಾಗಲ್ಲ. ಅದಕ್ಕೆ ಸರ್ಕಾರಕ್ಕೆ ನಾವು ಈಗ ನನಗೆ 2 ಕೋಟಿ ಕೊಟ್ಟವ್ರೆ. 2 ಕೋಟಿ ಕೊಡ್ಬೇಕಾದ್ರೆ ನಾನು ಪ್ಲಾನ್ ಅಪ್ರೂವಲ್ಲು ಆಡಿಟ್ ಎಲ್ಲ ಮಾಡಿಸಿ ರಿನ್ಯೂ ಮಾಡೋದಕ್ಕೆ ದುಡ್ಡು ಕೊಡೋದು, ಇಲ್ಲ ಬರೋದು ದುಡ್ಡು. ನಮ್ಗೆ ಈಗೇನಪ್ಪ ಅಂದರೆ KR ಪೇಟೆಯಲ್ಲಿ ಕಷ್ಟ, ನಮ್ಗೆ ಅಲ್ಲಿ ಎಲ್ಲ ಕರೆಕ್ಟಾಗಿಲ್ಲ. ನಮ್ಮ ನಾಮಂಗಲದಲ್ಲಿ ಭವನ ಆಗಿದೆ, ಅಲ್ಲಿಗೆ 2 ಕೋಟಿ ಕೊಡ್ತಾರೆ. ಮತ್ತು ಈಗ ಮಂಡ್ಯದಲ್ಲೂ ನಮಗೆ ಕೊಟ್ಟಾಗಿದೆ.
ಮಳವಳ್ಳಿಲಿ ಕೊಟ್ಟಾಗಿದೆ, ಶ್ರೀರಂಗಪಟ್ಟಣದಲ್ಲಿದೆ. ಇದಕ್ಕೊಂದು ಜಾಗ ಮಾಡಿಸಿ ನಿಮಗೂ 3 ಕೋಟಿ ಅಷ್ಟು 100% ಅಷ್ಟು. CM 5 ವರ್ಷ ಇದ್ದರೆ 5 ವರ್ಷದ ಕೈಲೇ ಉದ್ಘಾಟನೆ ಅವ್ರ ಕೈಲೇ ಮಾಡಿಸೋಣ. ಜಾಗ ಆದಮೇಲೆ ಅವ್ರ ಕೈಲೇ ಮಾಡಿಸೋಣ. ಏನು ತಲೆ ಅದು ಜಾಗ ಆದ ತಕ್ಷಣ ನಿಮಗೆ ನಿಮ್ಮ 100 ಜನ ಕೊಡೋಕೆ ಬರ್ತಾರೆ ದುಡ್ಡು ನೋಡಿ. ದಾನಿಗಳಿದ್ದಾರೆ, ಬಟ್ ನಾವು ಅಪ್ರೋಚ್ ಮಾಡ್ಬೇಕಾದ್ರೆ ಭಾಳ ದಾನಿಗಳು ಕೊಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆ ಆಗಲ್ಲ ತಗೊಳ್ಳೋದು. ಹೌದು. ಸುಮ್ಮನೆ ನಾವು ದಾನಿಗಳ ಹತ್ರ ಮಂಡ್ಯ ಜಿಲ್ಲೆಯ ಕುರುಬ ಸಂಘದ ಆವರಣದಲ್ಲಿ ಮೇ 8ನೇ ತಾರೀಕು ಬಾಲಕರ ವಿದ್ಯಾರ್ಥಿ ನಿಲಯದ ಶಂಕುಸ್ಥಾಪನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ. ಆ ಶಂಕುಸ್ಥಾಪನೆಯ ಅಂಗವಾಗಿ ಪಾಂಡವಪುರ ತಾಲೂಕು ಪೂರ್ವ ಸಭೆಯನ್ನು ಕರೆದಿದ್ವಿ. ಪೂರ್ವ ಸಭೆಯಲ್ಲಿ ಎಲ್ಲ ಸಮಾಜದ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದರು. ಆ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಇಡೀ ಪಾಂಡವಪುರ ತಾಲೂಕಿನ ಎಲ್ಲ ಜನತೆಗೆ ನಾನು ಮನವಿಯನ್ನು ಮಾಡ್ತಾಯಿದ್ದೇನೆ. ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಶಂಕುಸ್ಥಾಪನೆ ಭಾಗವಹಿಸಬೇಕು. ಆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಮತ್ತು ಏನಿವತ್ತು ಈ ಜಿಲ್ಲೆಗೆ ಒಂದು ಹಾಸ್ಟೆಲ್ಲು ಎಲ್ಲ ಸಮಾಜದ ಬಂಧುಗಳು ಅಲ್ಲಿ ಓದಲಿಕ್ಕೆ ಅವಕಾಶ ಆಗಿದೆ. ಈ ಕಾರ್ಯಕ್ರಮಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಆದಂಥ ಎಸ್ ಸಿ ಮಾದೇವನವರು ಭಾಗವಹಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚಲರಾಜಸ್ವಾಮಿ ಅವರು ಭಾಗವಹಿಸ್ತಾ ಇದ್ದಾರೆ. ನಗರಾಭಿವೃದ್ಧಿ ಸಚಿವರು ಆದಂಥ ಬೈತಿ ಸುರೇಶ ಭಾಗವಹಿಸ್ತಾ ಇದ್ದಾರೆ. ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಭಾಗವಹಿಸ್ತಾರೆ. ಎಲ್ಲ ಜಿಲ್ಲೆಯ ಶಾಸಕರುಗಳು, ಮಾಜಿ ಶಾಸಕರುಗಳು, ಎಲ್ಲ ಇತರ ಮುಖಂಡರು ಭಾಗವಹಿಸ್ತಾರೆ. ದಯಮಾಡಿ ಎಲ್ಲರೂ ಕೂಡ ಈ ಜಿಲ್ಲೆಯ ಎಲ್ಲರೂ ಕೂಡ ಭಾಗವಹಿಸಬೇಕು. ಆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಬೇಕು ಅಂತೆಲ್ಲ ಮನವಿ ಮಾಡ್ತಾರೆ.